ವಿಶೇಷವಾದ ಕಾರ್ಯಕ್ರಮ ಅನ್ನೋದಕ್ಕಿಂತ ಎಲ್ಲ ಹೆಣ್ಣುಮಕ್ಕಳಿಗೆ ಬೇಕಾದಂಥ ಅಗತ್ಯವಾದಂಥ ಕಾರ್ಯಕ್ರಮ ನಾನು ಭಾವಿಸ್ತೀನಿ. ವೀಣಾ ಮೇಡಮ್ ಅಂತ ಹೇಳಿದ್ದಾರೆ, ಅವ್ರು ಮುಂಚೆ ಡಾನ್ ಬಾಸ್ಕೋದಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಮೇಡಮ್ನ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಶಾಲೆಯ ಮಕ್ಕಳಿಗೂ ಸಹ ಒಂದು ಆರೋಗ್ಯದ ಕಾರ್ಯಕ್ರಮವನ್ನು ಮಾಡಿಕೊಡ್ರಿ ಅಂತ ಕೇಳಿದಾಗ ಅವರು ಅವರ ಟೀಮ್ನ ಕಳಿಸಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣುಮಕ್ಕಳಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ನಿಮಗೆಲ್ಲ ಬ್ಲಡ್ ಟೆಸ್ಟ್ ನಿಮಗೆಲ್ಲ ಮಾಡಿದೆ. ಇದ್ರ ಮೂಲಕ ಯಾವ ರೀತಿ ರಕ್ತಹೀನತೆಯನ್ನು ಹೋಗಲಾಡಿಸ್ಬೇಕು, ಯಾಕೆಂದರೆ ಇವತ್ತಿನ ಹೆಣ್ಣುಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಹೆಣ್ಣುಮಕ್ಕಳಿಗೆ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾದ ಒಂದು ಕಾಳಜಿಯ ಕಾರ್ಯಕ್ರಮವನ್ನು ತಂದುಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೂ ರಕ್ತಹೀನತೆಯ ಬಗ್ಗೆ ರಕ್ತ ಪರೀಕ್ಷೆ ಮಾಡಿ ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ತಾಲೂಕು ಸಂಯೋಜಕ ಚಿಕ್ಕಣ್ಣ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಸಮುದಾಯದ ಆರೋಗ್ಯಾಧಿಕಾರಿ ಅಂತ ವಿನೋದ್ ಕುಮಾರ್ ಸರ್, ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ನಮ್ಮ ಶಾಲೆಯ ಇಂಗ್ಲೀಷ್ ಶಿಕ್ಷಕ ಅಂತ ನಾಗೇಶ್ ಸರ್ ಅವರಿಗೆ ಸ್ವಾಗತ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಕರಂತಹ ಕರಿಬಸಪ್ಪ ಅವರಿಗೂ ಸಹ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ಫಲಾನುಭವಿಗಳಾದ ನಮ್ಮ ವಿದ್ಯಾರ್ಥಿಗಳು, ಅದರಲ್ಲೂ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು, ನಿಮಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕರಪತ್ರಗಳ ಪ್ರದರ್ಶನ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡೋಣ ಅಂತೇಳಿ ಎಲ್ಲ ಮುಖ್ಯ ಅತಿಥಿ ಕೇಳ್ಕೊಳ್ತಿದ್ದೀನಿ. ನೀವು ನೋಡ್ಕೊಂಡು ಹೋಗಿ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಿಮ್ಮ ಶಾಲೆಯಲ್ಲಿ ಅನೇಮಿಯಾ ಅಥವಾ ರಕ್ತಹೀನತೆಯ ಬಗ್ಗೆ ಅರಿವನ್ನು ಮೂಡಿಸೋದ್ರ ಜೊತೆಗೆ ನಿಮ್ಮಲ್ಲಿ ರಕ್ತದ ಕೌಂಟ್ ಲೆವೆಲ್ ಎಷ್ಟಿದೆ ಅಥವಾ ಎಷ್ಟು ಇರಬೇಕು ಅಂತ ತಿಳಿಸೋದಕ್ಕೆ ಇವತ್ತಿನ ದಿನ ನಾವು ನಿಮ್ಮ ಶಾಲೆಗೆ ಬಂದಿದ್ವಿ. ಸೊ ಅದರಿಂದ ಉಪಯೋಗ ಏನು ಮತ್ತು ಅದರಿಂದ ಏನು ತೊಂದರೆಗಳಾಗ್ತವೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಈಗೆಲ್ಲರೂ ಕೂಡ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಂಡ್ಗಲ್ವಾ? ಓಕೆ. ಸೊ ನಿಮ್ಗೆ ಗೊತ್ತಿತ್ತು ಇಷ್ಟು ದಿನ ನನಗೆ ಎಷ್ಟು ಬ್ಲಡ್ ಇದೆ ಅಥವಾ ಎಷ್ಟು ಪಾಯಿಂಟ್ ಇದೆ ಅನ್ನೋದನ್ನು ನಿಮ್ಗೆ ಗೊತ್ತಿತ್ತಾ? ಇಲ್ಲ. ಓಕೆ. ಸೊ ಇವತ್ತಿನ ದಿನ ನಮ್ಮ ಭಾರತದಲ್ಲಿ ರಕ್ತಹೀನತೆ ಎಂಬುದು ಯಥೇಚ್ಛವಾಗಿ ಹರಡ್ತಾರೆ. ಅದು ವಿಶೇಷವಾಗಿ ಹೆಣ್ಮಕ್ಳಲ್ಲಿ. ಅದು ಸ್ಪೆಸಿಫಿಕ್ ಆಗಿ ಒಂದು ಏಜ್ ಗ್ರೂಪ್ ಅನ್ನ ಮಾಡ್ಕೊಂಡಿದ್ದಾರೆ, ಅದು 11ರಿಂದ 49. ಸೊ ಈ ಒಂದು 11ರಿಂದ 49 ಏಜಿನ ವಯಸ್ಸಿನ ಹೆಣ್ಣುಮಕ್ಕಳಲ್ಲಿ ರಕ್ತಹೀನತೆ ಎಂಬುದು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಅಥವಾ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಸೊ ಕಾರಣ ಏನು, ಯಾಕೆ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಪೌಷ್ಟಿಕ ಆಹಾರದ ಕೊರತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಶಿಕ್ಷಣದ ಕೊರತೆ, ಸೊ ಮತ್ತೆ ಸ್ವಚ್ಛತೆ ಆಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ನಾವು ರಕ್ತಹೀನತೆಗೆ ಕಾರಣಗಳನ್ನಾಗಿ ನೋಡ್ತಾ ಹೋಗ್ತೀವಿ. ಸೊ ಪೌಷ್ಟಿಕ ಆಹಾರ ಏನಿದು? ಪೌಷ್ಟಿಕ ಆಹಾರ ಎಲ್ಲಿ ಸಿಗುತ್ತೆ? ನಾವು ದುಡ್ಡು ಕೊಟ್ಟು ತರಬೇಕಾ? ಸೊ ಪೌಷ್ಟಿಕ ಆಹಾರ ಅಂದ್ರೆ ಇಷ್ಟೇ, ನಮ್ಮ ಸುತ್ತಮುತ್ತಲಿರುವಂತಹ ಸೊಪ್ಪು, ಹಣ್ಣು, ತರಕಾರಿ, ಬೇಯಿಸಿದ ಕಾಳುಗಳು, ಮೊಳಕೆ ಕಟ್ಟಿದ ಕಾಳುಗಳು. ಸೊ ಈ ರೀತಿಯಾದಂತಹ ಕಾಳುಗಳನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೋಬೇಕು. ನಾವು ಇವತ್ತಿನ ದಿನ ಏನ್ ಮಾಡ್ತಾ ಇದ್ವಿ? ಪಿಜ್ಜಾ, ಬರ್ಗರ್ ಅಥವಾ ಚಾಕ್ಲೇಟ್, ಐಸ್ ಕ್ರೀಮ್. ಸೊ ಇವೆಲ್ಲವನ್ನು ಕೂಡ ನಾವು ತಿನ್ನೋದ್ರಿಂದ ಏನಾಗುತ್ತೆ? ಆರೋಗ್ಯ ಕೆಡುತ್ತೆ, ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಸುತ್ತಮುತ್ತಲಲ್ಲಿ ಸಿಗುವಂತಹ ನುಗ್ಗೆ ಸೊಪ್ಪಾಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಮತ್ತೆ ನೀವು ನಿಮ್ಮ ಅಜ್ಜ ಅಜ್ಜಿಯರೆಲ್ಲ ಮನೆಯಲ್ಲೆಲ್ಲ ಮಾಡ್ತಾ ಇರ್ತಾರೆ ಮೊಳಕೆ ಕಟ್ಟಿ ಸಾಂಬಾರ್ ಅಂತೇಳಿ. ಸೊ ಅದೆಲ್ಲನೂ ಕೂಡ ತಿನ್ನೋದ್ರಿಂದ, ಅತಿ ಹೆಚ್ಚಾಗಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಇವೆಲ್ಲವನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ವೃದ್ಧಿ ಆಗುತ್ತೆ. ಸೊ ರಕ್ತ ವೃದ್ಧಿ ಆಯ್ತಪ್ಪ ಅಂತಂದ್ರೆ ನಾವು ದಷ್ಟಪುಷ್ಟವಾಗಿ ಇರ್ಬೋದು. ಸೊ ದಷ್ಟಪುಷ್ಟವಾಗಿ ಇದೀವಿ ಅಂತಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಎಂಬುದು ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತಪ್ಪ ಅಂತಂದಾಗ ನಮಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರೋದಿಲ್ಲ. ಬರುತ್ತಾ? ಬರಲ್ಲ. ಸೊ ಈಗಾಗಲೇ ನೀವೆಲ್ಲ ಚೆಕ್ ಮಾಡಿಸುವಾಗ ಹೇಳ್ತಾ ಇದ್ರಿ, ಸೊ ನಾನು ಊಟ ಚೆನ್ನಾಗಿ ಮಾಡ್ತೀನಿ ಅಥವಾ ನಾನು ಮುದ್ದೆ ಊಟ ಮಾಡಲ್ಲ, ಕೆಲವು ನಾನು ಮುದ್ದೆ ಊಟ ಮಾಡ್ತೀನಿ, ಹಾಗಾಗಿ ನನ್ನಲ್ಲಿ ಜಾಸ್ತಿ ಇದೆ. ಸೊ ಅವರು ಊಟ ಜಾಸ್ತಿ ಮಾಡ್ತಾರೆ. ಸೊ ಯಾರು ಮುದ್ದೆ ಊಟ ಮಾಡ್ತಿರಲ್ಲ ಮನೇಲೆಲ್ಲ ಮಾಡಬೇಕು. ನಿಮ್ಮ ಶಾಲೆಯಲ್ಲೂ ಕೂಡ ಬಿಸಿ ಊಟವನ್ನ ಕೊಡ್ತಾರೆ. ಸೊ ಬಿಸಿ ಊಟವನ್ನ ಕೊಡುವಂತ ಸಂದರ್ಭದಲ್ಲಿ ನೀವು ಬರೀ ತಿಳಿ ಸಾರು ಅನ್ನವನ್ನ ಮಾಡ್ತೀರಾ. ನಿಮ್ ಶಾಲೆ ತರಕಾರಿ ಹಾಕಿ ಸಾಂಬಾರ್ ಮಾಡ್ತಾರಲ್ಲ, ಸೊ ಆದ್ರೆ ನೀವೇನ್ ಮಾಡ್ತೀರಿ? ಡಸ್ಟ್ಬಿನ್ಗೆ ಹಾಕೋದಿಕ್ಕಂತಾರೆ ಇಟ್ಕೊಂಡಿದ್ದಾರೆ ಅಂದ್ಕೊಂಡು ನೀವೇನ್ ಮಾಡ್ತೀರಾ? ಹಾಕ್ಬಿಟ್ಟು ಬರೀ ತಿಳಿ ಸಾರು ಅನ್ನವನ್ನ ತಿಂತಾ ಇದ್ದಾರೆ. ಸೊ ನೋಡ್ರಿ, ನಿಮ್ ದೇಹಕ್ಕೆ ನೀವು ಅಥವಾ ನಿಮಗೆ ನೀವು ಎಷ್ಟು ಮೋಸ ಮಾಡ್ಕೊಂತಿದ್ದೀರಾ ಅಲ್ವಾ? ಮೋಸ ಮಾಡ್ಕೊಂತಿದ್ದೀರ ತಾನೆ? ಸರ್ ಹೇಳ್ತಾರೆ, ಸರ್ ಅದರಪ್ಪ ಇಲ್ಲಿ ಜಸ್ಟ್ ಕೈಯಲ್ಲಿ ಇಟ್ಕೊಬೇಡ, ಬಚ್ಚಿಟ್ಕೊಳ್ಳೋಣ. ನೋಡಿ, ಸರ್ಗೂ ಮೋಸ ಮಾಡ್ತಾ ಇದ್ರ ನೀವು. ನಿಮ್ ದೇಹಕ್ಕೆ ಮೋಸ ಮಾಡ್ಕೊಳ್ಳೋದಲ್ದೆ, ಸರ್ಗ್ ಮೋಸ ಮಾಡೋದಲ್ದೆ ನೀವು ತೊಂದರೆಗೆ ಸಿಕ್ಕಾಕೊಂತೀರಾ. ಸೊ ಅದಕ್ಕೆ ದಯವಿಟ್ಟು ಶಾಲೆಯಲ್ಲಿ ಮುಂದೆ ನೀವು ತರಕಾರಿ ಸಾಂಬಾರನ್ನ ಅಥವಾ ಏನೇ ಸಾಂಬಾರನ್ನ ಮಾಡಿದ್ರೆ ಯಾವುದೇ ವಸ್ತುವನ್ನ ಅಥವಾ ಯಾವುದೇ ತರಕಾರಿಯನ್ನ ತಿಂದ್ರೂ ಕೂಡ ನಮ್ಮ ದೇಹಕ್ಕೆ ಬೇಡ ಅನ್ನೋದು ಯಾವುದಿಲ್ಲ. ಚೆನ್ನಾಗಿ ಅಷ್ಟು ತಿನ್ಬೇಕು. ಮುಂದೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಊಟ ಬಲ್ಲವನಿಗೆ ಇಷ್ಟೆಲ್ಲ ಗೊತ್ತಿದ್ರು ನಿಮ್ಗೆಲ್ಲ ನೋಡ್ತೀವಲ್ಲ, ಒಬ್ಬರಿಗೆ ಒಂದೇ ಒಂದು ಕ್ವಶನ್ ಕೇಳ್ತೀವಿ, ರಕ್ತಹೀನತೆ ಯಾಕೆ ಬರುತ್ತೆ? ಇವತ್ತು ಕೇಳಿದ್ರಲ್ಲ, ಊಟ ಮಾಡೋದಕ್ಕೆ ರಕ್ತಹೀನತೆ ಬರುತ್ತೆ. ಸುಸ್ತಾಗೋದು ಬಿಂದು ಹೇಳೋ ಯಾಕೆ ಸುಸ್ತಾಗುತ್ತಮ್ಮ? ಇದು ಅನೇಮಿಯಾ ಅಥವಾ ರಕ್ತಹೀನತೆ ಅಂತ ಏನು ಕರಿತೀವಿ. ನಮ್ಮ ರಕ್ತದ ಪ್ರಮುಖ ಘಟಕ ಯಾವುದಪ್ಪ ಅಂದರೆ ಕಬ್ಬಿಣದ ಅಂಶಗಳಿರುವಂಥ ಹಿಮೋಗ್ಲೋಬಿನ್. ನಮ್ಮ ರಕ್ತ ಕೆಂಪಾಗಿ ಕಾರಣ ಹಿಮೋಗ್ಲೋಬಿನ್ ಅಂತ. ಸೊ ಹಿಮೋಗ್ಲೋಬಿನ್ ಯಾರಲ್ಲಿ ಕಡಿಮೆ ಇರುತ್ತೋ ಅವರಲ್ಲಿ ರಕ್ತಹೀನತೆ ಉಂಟಾಗುತ್ತೆ. ನಿಮಗೆ ಪದೇ ಪದೇ ಸುಸ್ತಾಗ್ತಿರೋದು ಅಥವಾ ಒಂದ್ಸಲಿ ಕಣ್ ಕೆಳಗಡೆ ಕಾಡ್ಸಿರ್ತಾರೆ, ಅಂದರೆ ಕಪ್ಪು ಬರ್ತರೋದು, ಈ ಥರ ಕರ್ರಗಾಯ್ತು ಅಂದರೆ ರಕ್ತ ನಿಮ್ಮಲ್ಲಿ ರಕ್ತ ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂದ್ರೆ ಏನಾಗುತ್ತೆ? ನೀವು ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ, ಹೋದಾಗ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ. ಈ ಪ್ರಿನ್ಸಿಪಲ್ ಇಟ್ಕೊಳ್ಳೋದು. ಇದು ಮುಂದುವರಿತಂದ್ರೆ ಏನಾಗುತ್ತೆ? ಈಗ ನಾನು ಮಾನಸ ಅವ್ರು ಹೇಳಿದ್ರು ಸರ್ 3% ಇದೆ ಅಂತ. ಅದೇನಾದರೂ ಕಂಟಿನ್ಯೂ ಆಯಿತು ಅಂತಂದರೆ ಕೊನೆಗೆ ಅಡ್ಮಿಟ್ ಮಾಡಿ ನಿಮಗೆ ರಕ್ತವನ್ನು ಹಾಕಬೇಕಾಗುತ್ತೆ, ಅಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ನಿಮ್ಮನ್ನ ಕೊಂಡೊಯ್ಯುತ್ತೆ. ಹಾಗಾಗಿ ನಾವೆಲ್ಲ ಹಳ್ಳಿ ಮಕ್ಕಳು, ಟೌನ್ ಮಕ್ಕಳೆಲ್ಲ ಏನಾಗುತ್ತೆ, ಅವರಲ್ಲಿ ರಕ್ತದಿಂದ ಬರಬೇಕು, ಹಳ್ಳಿ ಮಕ್ಕಳಲ್ಲಿ ಬರಬಾರ್ದು. ಆದರೂ ಇವತ್ತೇ ನಾವು ಗ್ರಾಮೀಣ ಪ್ರದೇಶದಲ್ಲೂ ಸಹ ಈ ರಕ್ತಹೀನತೆ ಕಾಣಿಸ್ತೀವಿ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ನಮ್ಮಲ್ಲಿರುವಂತಹ ಅಸಡ್ಡೆತನ ಅಂತ ಹೇಳಿ. ಅಂದರೆ ಮುಂಚೆ ಬರೀ ಟೌನ್ ಮಕ್ಕಳು ಮಾತ್ರ ಜಂಕ್ ಫುಡ್ ತಿಂತಿದ್ರು, ಹೀಗಾಗಿ ಅವರಲ್ಲಿ ಸರ್ವೆ ಸಾಮಾನ್ಯ ಟೌನ್ ಮಕ್ಕಳಿಗೆ. ಇವತ್ತೇ ಟೌನ್ ಮಕ್ಕಳಲ್ಲಿ ನಾವು ಅವರು ಸರ್ವೆ ಮಾಡಿರ್ಬೋದು ಸರ್, ಟೌನ್ ಮಕ್ಕಳಿಗೆ ತುಂಬ ಕಡಿಮೆ ಆಗಿದೆ. ಯಾಕೆಂದರೆ ಅವರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿದೆ. ಈಗ ನಾವೇನಾಗಿದ್ವಿ ಅದು ಉಲ್ಟಾಗಿದ್ವಿ. ಇವತ್ತೇ ನೀವು ಹೋಗಿ, ನೀವು ಸ್ಪೋರ್ಟ್ಸ್ಗೆ ಹೋಗಿರ್ತೀರ, ಬೇರೆ ಶೈಲಿಂದ ಬಂದಾಗ ಟೌನ್ ಹೆಣ್ಮಕ್ಳು ಹೆಂಗಿದ್ದಾರೆ, ನಾವು ಹೆಂಗಿದ್ದೀವಿ? ನಾವೇನಾಗಿದ್ದೀವಿ? ನಾವು ಫ್ಯಾಷನ್ ಮಾಡ್ತೀವಿ, ಅಂದರೆ ಊಟದಲ್ಲಿ ಏನು ಫ್ಯಾಷನ್ ಮಾಡ್ತಿದ್ದೀವಿ? ಅವ್ರಂಗೆ ಚಿಪ್ಸು, ಅವ್ರಂಗೆ. ನೀವೆಲ್ಲ ಕರೋನಾ ಟೈಮಲ್ಲಿ ನೋಡಿದ್ವಿ, ಯಾರಿಗೆ ಆರೋಗ್ಯ ಇರುತ್ತೋ ಅವನು ಮಾತ್ರ ಇಡೀ ಪ್ರಪಂಚ ಸುಖಿ ಮನುಷ್ಯ ಅಂತೇಳಿ. ನಮ್ಮಲ್ಲಿ ಎಷ್ಟೇ ದುಡ್ಡು ಇರ್ಬೋದು, ಆ ದುಡ್ಡಿಂದ ನಾವು ಆರೋಗ್ಯವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ನಿಮ್ಮ ಆರೋಗ್ಯ ಸರಿಯಾಗಿರಬೇಕು ಅಂದರೆ ಏನು ಮಾಡಬೇಕು? ಇವತ್ತು ನಿಮ್ಮೆಲ್ಲ ಗೊತ್ತಾಗುತ್ತೆ ನನ್ನ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿದೆ, ಕಡಿಮೆ ಇದೆಯೋ ಜಾಸ್ತಿ ಇದೆಯೋ. ಕಡಿಮೆ ಇದ್ದರೆ ಏನು ಮಾಡಬೇಕು? ಅದನ್ನು ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಯಾರು ಕರೆಕ್ಟ್ ಇದೆಯೋ ಅವರೇ ಮಾಡ್ಬೇಕು, ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಇವತ್ತು ನಾನು 8.1 ಇದೆ, ನಾನು 13.1 ಇದೆ ಅಂದರೆ ಇದು ಹಿಂಗೆ ಇರೋಲ್ಲ, ವೇರಿಯೇಷನ್ ಆಗ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ಹಾಗಾಗಿ ನಾವೇ ಮಾಡಬೇಕು, ಉತ್ತಮ ಆರೋಗ್ಯವನ್ನು ರೂಢಿಸ್ಕೊಂಡ್ರೆ ಮಾತ್ರ ನೀವು ಚೆನ್ನಾಗಿ ಓದಕ್ಕೆ ಬರುತ್ತೆ,
ಚೆನ್ನಾಗಿ ಆಡೋಕ್ಕೆ ಬರುತ್ತೆ, ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೆ, ಚೆನ್ನಾಗಿ ಓದೋಕ್ಕೆ ಬರುತ್ತೆ. ಆರೋಗ್ಯನ ಸರಿ ಇಲ್ಲ ಅಂದ್ರೆ ನೀವು ಏನು ಮಾಡೋಕ್ಕೆ ಬರಲ್ಲ. ಅದರಲ್ಲೂ HP ಏನಾದ್ರು ಕಡಿಮೆ ಆಯಿತು ಅಂದರೆ ಲೈಫ್ ಲಾಂಗ್ ಅಂದರೆ ಕೊನೆಯವರೆಗೂ ನೀವು ಮಾತಾಡಬೇಕಾಗುತ್ತೆ. ಅದು ಆಗಬಾರ್ದು ಅಂದ್ರೆ ಏನು ಮಾಡಬೇಕು? ಇವತ್ತಿಂದನೇ ನಾನು ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಹೇಳ್ತೀರಾ ಹೇಳ್ತೀವಿ, ಊಟ ಮಾಡಿ ಅಂತ. ನಮ್ಮ ಶಾಲೆಗಳ ಟೀಚರ್ಸ್ ಎಲ್ಲ ನಿಂತ್ಕೊಂತಾರೆ, ತರಕಾರಿ ಹಾಕಿದ್ರು ಟೀಚರ್ಸ್ ಅಡ್ಡ ನಿಂತ್ಕೊಂತಾರೆ. ಆದರೂ ನಿಮ್ಮಲ್ಲಿ ಅವೇರ್ನೆಸ್ ಬರಬೇಕು. ಬದಲಾವಣೆ ಆಗಬೇಕಾದ್ದು ಯಾರಿಗಪ್ಪ? ನಿಮ್ಮಿಂದ. ಯಾವ ಮೇಷ್ಟ್ರು ಇರ್ತಾರೋ, ಯಾರು ಬಿಡ್ತಾರೋ, ನಿಮ್ಮ ತಟ್ಟೆಗಿರುವಂಥ ಕರ್ಬೇವಿನ ಸೊಪ್ಪು ತಿನ್ನಿರಿ, ನಿಮ್ಮ ತಟ್ಟೆಗಿರುವಂತಹ ಯಾವುದೋ ಪಾಲಕ್ ಸೊಪ್ಪು ಹಾಕಿರ್ತೀವಿ ಆ ತಿನ್ನಿರಿ, ಮೂಲಂಗಿ ಹಾಕಿರ್ತಾರೆ ಮೂಲಂಗಿ ತಿನ್ನಿರಿ, ಬೀಟ್ರೋಟ್ ಹಾಕಿರ್ತೀವಿ, ಕ್ಯಾರೆಟ್ ಹಾಕಿರ್ತೀವಿ. ಯಾರು ನಿಮ್ಮ ತಟ್ಟೆ ಒಳಗಿರುವಂತಹ ಎಲ್ಲ ಪದಾರ್ಥಗಳನ್ನು ತಿಂತೀರೋ ಅವರ ಹಿಮೋಗ್ಲೋಬಿನ್ ಚೆನ್ನಾಗಿದೆ. ನಾವೆಲ್ಲ ಬಿಸಿಲಿಗಿಂತ ಹುಡುಗಿರು ಇಷ್ಟಿಷ್ಟೇ ಹಾಕ್ಸ್ಕೊಂತೀವಿ ಅಲ್ವಾ? ಗಂಡು ಮಕ್ಕಳಿಗಿಂತ ಆರೋಗ್ಯ ಯಾರಿಗಪ್ಪ ಇಂಪಾರ್ಟೆಂಟ್? ಹೆಣ್ಮಕ್ಳಿಗೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಿನ ವೈವಾಹಿಕ ಜೀವನದಲ್ಲಿ ನಿಮಗೆ ಆ ಟೈಮಲ್ಲಿ ಶಕ್ತಿ ಬೇಕಾಗುತ್ತೆ. ಇವಾಗ ಶಕ್ತಿ ಇದ್ರೆ ಮಾತ್ರ ಮುಂದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳೋದೇನಪ್ಪ ಅಂದರೆ ನಿಮ್ಮ ತಟ್ಟೆಗಿರುವಂಥ ಆಹಾರ ಪದಾರ್ಥವನ್ನು ಸೇವನೆ ಮಾಡಿ, ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಇವತ್ತೇ ಎಲ್ಲರ ಹೊಟ್ಟೆ ಒಳಗೂ ಸಹ ಇವತ್ತೇ ಸಣ್ಣ ಸಣ್ಣವು ಗಡ್ಡೆಗಳ ಥರ ಆಗ್ತಿವೆ. ಯಾಕೆ ಆಗ್ತೀವಿ ಅಂದರೆ ನಾವು ತಿಂತಿರುವಂತಹ ಜಂಕ್ ಫುಡ್ಡಲ್ಲಿರುವಂತಹ ಕೆಮಿಕಲ್ಸ್ ಇಂದ. ಆ ಎಲ್ಲ ಕೆಮಿಕಲ್ಸ್ ಗಡ್ಡೆಗಳನ್ನ ಮಾಡ್ತಾರೆ. ಪ್ಲಾಸ್ಟಿಕ್ ಅಂತ ತಿಂತೀವಿ. ಇದೆಲ್ಲ ಹೋಗ್ಲಾಡಿಸ್ಬೇಕು ಅಂದರೆ ಮೊದಲಿಗೆ ನಿಮ್ಮಲ್ಲಿ ಅವೇರ್ನೆಸ್ ಕೊಡಬೇಕು. ನಾವು ಪ್ರೇಯರ್ ಮಾಡಬೇಕಾದ್ರೆ ಎಷ್ಟೋ ಜನ ತಲೆ ತಿರುಗಿ ಬೀಳ್ತೀವಿ. ಯಾಕೆ? ನಮ್ಮಲ್ಲಿ ಹಿಮೋಗ್ಲೋಬಿನ್ ಕೊರತೆ ಇದೆ. ಹಿಮೋಗ್ಲೋಬಿನ್ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಬೇಕಂದ್ರೆ ಏನು ಮಾಡಬೇಕು? ಬರೀ ಬಾದಾಮಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ತಿನ್ಬೇಕು. ಸರ್ ನೀವೆಲ್ಲ ಹೇಳ್ತೀವಿ ಸರ್ ನಾವೇನು ಶ್ರೀಮಂತರಲ್ಲ, ಹಣ್ಣು ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ. ಬರೀ ಡ್ರೈ ಫ್ರೂಟ್ಸ್ ಅಂದರೆ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಲ್ಲ. ಹಿಮೋಗ್ಲೋಬಿನ್ ಜಾಸ್ತಿ ಆಗೋದು ನಮ್ಮನೆಗೆ ಸಿಗುತ್ತಲ್ಲ ಅದು ಉಂಡ್ರ ಮಾತು. ಎಲ್ಲರ ಮನೆಗೂ ಮುದ್ದೆ ಮಾಡ್ತೀವಲ್ಲ, ಮುದ್ದೆನ ಇಷ್ಟೇ 2 ತುತ್ತು ತಿನ್ನೋದು ಒಂದೊಂದು ಮುದ್ದೆ ಉಂಡ್ರಿ. ನಿಮ್ಮನೆಗಿರೋ ಸೊಪ್ಪನ್ನ ತಿನ್ನಿರಿ, ನಿಮ್ಮನೆಗಿರೋ ಕರ್ಬೇವಿನ ಸೊಪ್ಪು ತಿನ್ನಿ. ಕರ್ಬೇವಿನ ಸೊಪ್ಪು ಅಂತ ಎಲ್ಲ ಮನೆಗೂ ಸಿಗುತ್ತೆ. ಕರ್ಬೇವಿನ ಸೊಪ್ಪಲ್ಲೂ ಸಹ ರಕ್ತ ಸಿಗುತ್ತೆ ಅಂದರೆ ಹಿಮೋಗ್ಲೋಬಿನ್. ಇದು ನಾವೆಲ್ಲ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಅಟ್ಲೀಸ್ಟ್ ವಾರಕ್ಕೆ